नेशन में मैं हूं आबिद हुसैन शेख। हिजाब पहनने की वजह 3 दिन से क्लास के बाहर हैं लड़कियां। सरकारी गर्ल्स पीयू कॉलेज उडुपी में हिजाब पहनने की वजह से 6 लड़कियों को प्रिंसिपल के आदेश पर इन्हें क्लासेस के बाहर डाला गया है। पता चला है कि ये 6 लड़कियां शिक्षा हासिल करने पिछले 3 दिनों से रोजाना कॉलेज आ रही हैं। बाहर खड़े होकर वहीं दोपहर का खाना खाती हैं। प्रिंसिपल रुद्रेगौड़ा ने कहा कि कॉलेज नियम के मुताबिक लड़कियों को क्लासरूम में एंट्री सिर्फ एक सूरत में मिलेगी, जब वो हिजाब हटाकर कॉलेज आएंगे। लड़कियों का कहना है कि हमारी कॉलेज में हिजाब का कोई नियम नहीं था, प्रिंसिपल जबरन ये कानून कॉलेज में लाए हैं। हम 3-4 दिन से हिजाब पहनकर आ रही हैं, लेकिन हमें क्लासरूम में नहीं छोड़ा जा रहा। हमारी और कुछ नहीं, बस हिजाब पहनने की इजाज़त की मांग की लड़कियों ने। इसको लेकर आप क्या कहेंगे? ನಮಗೆ ಮಾತ್ರ ಹಿಜಾಬ್ ಹಾಕ್ಲಿಕ್ಕಿದೆ, ಮತ್ತೆ ಎಂತ ಸಿಗ ನಮಗೆ ಮಾತ್ರ ಒಂದು ಹಿಜಾಬ್ ಹಾಕ್ಲಿಕ್ಕೆ ಕೊಟ್ಟರೆ ಸಾಕು. ಲಾಸ್ಟ್ ಇಯರ್ ಸೈನ್ಸ್ ಬ್ಲಾಕ್ ಅವ್ರು ಹಾಕ್ತಿದ್ರು, ಅವ್ರಿಗೆ ಈಗ ನಮಗೆ ಹಾಕ್ಲಿಕ್ಕೆ ಕೊಡ್ತಿಲ್ಲ. ನಮಗೆ ತುಂಬ ಡಿಸ್ಕ್ರಿಮಿನೇಷನ್ ಎಲ್ಲ ಮಾಡ್ತಿದ್ದಾರೆ. ಹೇಳಲಿಕ್ಕೆ ತುಂಬ ಇದೆ, ಆದರೆ ನಮಗೆ ಜಸ್ಟ್ ವಿ ವಾಂಟ್ ರೈಟ್ಸ್, ಅವರ್ ರೈಟ್ಸ್ ಬೇಕು ನಮಗೆ ಅಷ್ಟೇ ಬೇಕು. ನಮಗೆ ಹಿಜಾಬ್ ಹಾಕ್ಲಿಕ್ಕೆ ಕೊಡಲಿಕ್ಕೆ ಸಾಕು. ನಾವು 3 ದಿನದಿಂದ ಹಿಜಾಬ್ ಹಾಕಿ ಬರ್ತಿದ್ದೇವೆ. ನಮಗೆ ಅಟೆಂಡೆನ್ಸ್ ಆಗ್ತಿಲ್ಲ, ಕ್ಲಾಸ್ ಒಳಗೆ ತಗೊಳ್ತಿಲ್ಲ. ನಾವು ಇಲ್ಲೇ ಕೂತ್ಕೊಳ್ತಿದ್ದೇವೆ. ನಾವು ಇಲ್ಲೇ ಕೂತ್ಕೊಂಡು ಊಟ ಎಲ್ಲ ಮಾಡಿ ನಮಗೆ ಕ್ಲಾಸ್ ಒಳಗೆ ತಗೊಳ್ತಿಲ್ಲ, ಅಟೆಂಡೆನ್ಸ್ ಇಲ್ಲ. ನಮ್ಮ ಎಷ್ಟು ಕ್ಲಾಸ್ ಮಿಸ್ ಆಗ್ತಿದೆ, ಅದು ಸಹ ನಮಗೆ ಹಿಜಾಬ್ ಹಾಕಲಿಕ್ಕೆ ಕೊಡ್ತಿಲ್ಲ. ನಮಗೆ ಹಿಜಾಬ್ ಹಾಕಲಿಕ್ಕೆ ಬೇಕು ಅಷ್ಟೇ. ಪೇರೆಂಟ್ಸ್ಗೆ ತಗೊಂಡು ಬನ್ನಿ ಅಂತ ಹೇಳ್ತಾರೆ ಸರ್. ಬಟ್ ಪೇರೆಂಟ್ಸ್ 3 ದಿನದಿಂದ ಬರ್ತಿದ್ದಾರೆ. ಅವರಿಗೆ ಪುನಃ ಹೇಳ್ತಿದ್ದಾರೆ ಅಡ್ಮಿಷನ್ ಆದಾಗ ಯಾರು ಪೇರೆಂಟ್ಸ್ ಬಂದರೂ ಅವರಿಗೆ ತಗೊಂಡು ಬನ್ನಿ ಅಂತ. ಬಟ್ ಅವರು ಬರ್ತಿದ್ದಾರೆ, ಅವರ ಹತ್ರ ಮಾತಾಡ್ತಾ ಇಲ್ಲ. 2 ಅವರ್ 3 ಅವರ್ಸ್ ಎಲ್ಲ ವೇಸ್ಟ್ ಮಾಡ್ತಿದ್ದಾರೆ ಪೇರೆಂಟ್ಸ್ ಅವರ ಕೆಲಸ ಬಿಟ್ಟು ಎಲ್ಲ ಬರ್ತಿದ್ದಾರೆ ನಮಗೋಸ್ಕರ ಇಲ್ಲಿ ಮಾತಾಡಲಿಕ್ಕೆ. ಬಟ್ ಅವರಿಗೆ ಜಸ್ಟ್ ಇಗ್ನೋರ್ ಮಾಡ್ತಿದ್ದಾರೆ ಸರ್ ಪ್ರಿನ್ಸಿಪಲ್. 3 ದಿವಸದಿಂದ ಕಂಟಿನ್ಯೂಸ್ಲಿ ಇದೇ ಆಗ್ತಾ ಉಂಟು. ನಾವು ಬೋರ್ಡ್ ಸ್ಟೂಡೆಂಟ್ಸ್, ನಮಗೆ ಅಟೆಂಡೆನ್ಸ್ ಶಾರ್ಟೇಜ್ ಆಗ್ತದೆ. ನಾವು ಕಾಲೇಜಿಗೆ ಬರ್ತಿದ್ದೇವೆ, ಆದರೂ ಕೂಡ ನಮಗೆ ಅಟೆಂಡೆನ್ಸ್ ಆಗ್ತಿಲ್ಲ. ಮಕ್ಕಳು ಹಿಜಾಬ್ ಹಾಕಿದ್ರಂತ ವಿಷಯ. ಸೊ ಇಲ್ಲಿ ಬೇರೆ ಎಲ್ಲ ರಿಲಿಜಿಯಸ್ ಆ್ಯಕ್ಟಿವಿಟಿ ನಡೀತದೆ, ಆದರೆ ಈ ಮಕ್ಕಳಿಗೆ ಒಂದು ಹಿಜಾಬ್ ಹಾಕಿದ್ದಕ್ಕೆ ಕ್ಲಾಸ್ ಒಳಗೆ ತಗೊಳ್ಳಿಲ್ಲ. ಕ್ಲಾಸಲ್ಲಿ ತುಂಬ ಟಾರ್ಚರ್ ಮಾಡ್ತಿದ್ರು ಮಕ್ಕಳಿಗೆ. ಸೊ ಆ ಮಕ್ಕಳು ಹೆದ್ರಿ ಏನು ಸಹ ಹಿಜಾಬ್ ಹಾಕ್ತಿರ್ಲಿಲ್ಲ. ಮತ್ತು ಅವರು ನಮ್ಮ ಹತ್ರ ಬಂದು ಕೇಳುವಾಗ ನಾವು ಕ್ಯಾಂಪಸ್ಸಿಂದ ನಾವು ಒಂದು ಸ್ಟೆಪ್ ಮುಂದೆ ತಗೊಂಡು ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಸೊ ಈ ಮುಖಾಂತರ ಅವರದ್ದು ಎಷ್ಟೋ ಅಟೆಂಡೆನ್ಸ್ ಅನ್ನು ಹೋಗಿದೆ, ಅಟೆಂಡೆನ್ಸ್ ಶಾರ್ಟೇಜು ಆಗ್ಬೋದು ಅವರದ್ದು. ಸೊ ಅದು ಪ್ರಿನ್ಸಿಪಲ್ ಹತ್ರ ನಾವು ಮಾತಾಡಲಿಕ್ಕೆ ಬಂದರೆ, ಪೇರೆಂಟ್ಸ್ ಮಾತಾಡಲಿಕ್ಕೆ ಬಂದು ಪೇರೆಂಟ್ಸ್ ಹತ್ರ ಹೇಳ್ತಾರೆ ನೀವು ಅಡ್ಮಿಷನ್ ಮಾಡೋದು ಪೇರೆಂಟ್ಸ್ ಬನ್ನಿ ಅಂತ. ಅಡ್ಮಿಷನ್ ಎಷ್ಟು ಪೇರೆಂಟ್ಸ್ ಇರೋದು? ಒಂದೇ ಪೇರೆಂಟ್ಸ್ ಮಕ್ಕಳಿಗೆ ಎಷ್ಟು ಪೇರೆಂಟ್ಸ್ ಅಂತ ಬರಬೇಕು? 3 ಸತ ಬಂದು 3 ಸತ ಹೊರಗೆ ವೆಯ್ಟ್ ಮಾಡಿಸಿ ಕಳಿಸಿದ್ರು. ಸೊ ಈ ಥರದ್ದು ಇದು ಆಗ್ತಿ ಉಂಟು ಮಕ್ಕಳಿಗೆ. ಸೊ ನಾವು ಒಂದೇ ಹೇಳೋದು ಅವರಿಗೆ ಕ್ಲಾಸ್ ಇದು ಒಳಗೆ ತಗೊಳ್ಳಿ. ನಾವು ಇಲ್ಲಿಂದ ಹೋಗ್ತೇವೆ, ಕ್ಲಾಸ್ ಇದು ಒಳಗೆ ತಗೊಳ್ಳೋದಿಲ್ಲ. ಸೊ ನಾವು ಏನು ಸಹ ಪ್ರಿನ್ಸಿಪಲ್ ಹತ್ರ ಮಾತಾಡಿದಾಗ ಪ್ರಿನ್ಸಿಪಲ್ ನಾವು ಇದು ಹಿಜಾಬ್ ಹಾಕುವಂತ ಯಾವುದೇ ಒಂದು ಇದು ಇರಲಿಲ್ಲ ಅಡ್ಮಿಷನ್ ಇದರಲ್ಲಿ. ಅವರಿಗೆ ಯಾವಾಗ ಸೈನ್ ಹಾಕಿ ಅವರು ಒಪ್ಪಿಕೊಂಡು ಬಂದಿರುವಂಥದ್ದು, ಪೇರೆಂಟ್ಸ್ ಕೂಡ ಒಪ್ಪಿದ್ದಾರೆ ಅಂತ. ಅದರ ಬಗ್ಗೆ ನಾವು ಅದರಲ್ಲಿ ಇರೋದು ರಿಲಿಜಿಯಸ್ ಆ್ಯಕ್ಟ್ ಮಾಡಲಿಕ್ಕೆ ಇಲ್ಲ ಅಂತ ಅವರು ಹೇಳ್ತಾರೆ. ನಾವು ನೋಡಲಿಲ್ಲ ಪೇಪರ್, ನಮಗೆ ತೋರಿಸಿದ್ರೆ ಸಹ ಇಲ್ಲ. ನಾವು ಹೊರಗೆ ಹಾಕಿದ ಪೇಪರನ್ನು ನೋಡುವಾಗ ಅದರಲ್ಲಿ ಅದು ಏನು ಸಹ ಇಲ್ಲ. ರಿಲಿಜಿಯಸ್ ಆ್ಯಕ್ಟ್ ಅಂದರೆ ಯಾವುದು ಸಹ ರಿಲಿಜಿಯಸ್ ಆ್ಯಕ್ಟ್ ಮಾಡಬಾರ್ದು. ಆದರೆ ಇಲ್ಲಿ ಏನು ಮಾಡ್ತಾರೆ, ಪೂಜೆ ಮಾಡ್ತಾರೆ. ಬೇರೆ ಮಕ್ಕಳು ನಾವು ಸ್ಪೆಸಿಫಿಕ್ ಆಗಿ ಅವರಿಗೆ ಹೇಳುವುದಲ್ಲ, ಬಿಂದಿಯನ್ನು ಹಾಕೊಂಡು ಬರ್ತದೆ, ಅದು ಸಹ ಒಂದು ರಿಲಿಜಿಯಸ್ ಆಕ್ಟಿವಿಟಿ. ಇದು ನಮ್ಮದು ಡ್ರೆಸ್ ಕೋಡ್ ಆಗಿರ್ತದೆ. ಆ ಮಕ್ಕಳು ಜಸ್ಟ್ ಅದೇ ಕೇಳೋದು, ನಮಗೆ ಹಿಜಾಬ್ ಹಾಕಿ. Food, grocery, raw chicken, mutton, fish, vegetables, fruit, juice, मिठाई, मेडिसिन, चाय और पानी, वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ। क्या बताया? ऐप का नाम बिगोस। तुम इस ऐप के बारे में किसी को मत बताना। सुना आपने? किसी को मत बताना।
जगमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजरीन, कम दामों में किया जाएगा 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। और खबरों के लिए देखते रहिए बी न्यूज़ नेशन।